ಸ್ನೇಹಿತರೆ, ಒಂದು ನಿಮಿಷ ಯೋಚಿಸಿ. ನೀವು GS ಪೇಪರ್ 1ರಲ್ಲಿ ಹಗಲಿರುಳು ಓದಿ 110ಕ್ಕೂ ಹೆಚ್ಚು ಸ್ಕೋರನ್ನು ಮಾಡಿದ್ದೀರಿ. ಆದರೆ ಮಧ್ಯಾಹ್ನದ CSAT ಪೇಪರ್ನಲ್ಲಿ ಕೇವಲ 60 ಮಾರ್ಕ್ಸ್ ಬಂದು ನಿಮ್ಮ ಇಡೀ ವರ್ಷದ ಕನಸು ನುಚ್ಚುನರಾದರೆ ಹೇಗಾಗಬೇಡ ಅಲ್ವಾ? ಹೌದು ಸ್ನೇಹಿತರೆ, ಇತ್ತೀಚಿನ ವರ್ಷಗಳಲ್ಲಿ UPSC ಪ್ರಿಲಿಮ್ಸ್ನಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಫೇಲ್ ಆಗ್ತಿರುವುದು GS ಪೇಪರ್ 1ರಿಂದಲ್ಲ, ಬದಲಾಗಿ ಈ CSAT ಎಂಬ ಸೈಲೆಂಟ್ ಕಿಲ್ಲರ್ನಿಂದ. ಹಾಗಾದರೆ ಈ CSAT ಪೇಪರನ್ನು ಕ್ಲಿಯರ್ ಮಾಡೋದು ಅಷ್ಟು ಕಷ್ಟನಾ? ಖಂಡಿತ ಇಲ್ಲ. ಸರಿಯಾದ ಸ್ಟ್ರಾಟಜಿ ಇದ್ದರೆ ಇದು ಅತ್ಯಂತ ಸುಲಭವಾದಂಥ ಪೇಪರ್. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ CSAT ಪೇಪರನ್ನು ಸ್ಮಾರ್ಟ್ ಆಗಿ ಕ್ರ್ಯಾಕ್ ಮಾಡಲು ಬೇಕಾದಂತಹ ಗೈಡ್ಲೈನ್ಸನ್ನು ಹೇಳ್ಕೊಡ್ತೇನೆ. ಸೊ ಹಾಯ್ ಎವ್ರಿವನ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೂ ನಿಮ್ಮ ಸ್ಟಡಿ ಕೂಡ ಅಷ್ಟೇ ಚೆನ್ನಾಗಿ ನಡೀತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ CSAT ಅನ್ನುವಂತಹ ಒಂದು GS ಪೇಪರ್ 2 ಏನಿದೆ ಪ್ರಿಲಿಮ್ಸ್ನದು, ಈ ಪೇಪರನ್ನು ಯಾವ ರೀತಿಯಾಗಿ ಕ್ರ್ಯಾಕ್ ಮಾಡ್ಬೋದು, ಯಾವ ರೀತಿಯಾಗಿ ಈ ಪೇಪರ್ನ ಪ್ರಿಪ್ರೇಷನನ್ನು ಮಾಡ್ಬೋದು ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಗೈಡ್ಲೈನ್ಸನ್ನು ನೋಡೋಣ. ಸೊ ಹಾಗಾದರೆ ಸ್ನೇಹಿತರೆ, ಮೊದಲನೇದಾಗಿ ಗಣಿತ ಅಂದರೆ ಮ್ಯಾಥ್ಸ್. ಸೊ ಈ ಮ್ಯಾಥ್ಸದ ಭಯವನ್ನು ಬಿಡಿ ಮತ್ತು ಲಾಜಿಕ್ಕನ್ನು ಹಿಡೀರಿ. ಏನಂದರೆ ಸ್ನೇಹಿತರೆ, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಮ್ಯಾಥ್ಸ್ ಅಂದರೆ ಭಯ. ಆದರೆ ನೆನ್ಪಿಡಿ, CSATನಲ್ಲಿ ಕೇಳುವುದು ಕೇವಲ 10ನೇ ತರಗತಿ ಮಟ್ಟದ ಒಂದು ಬೇಸಿಕ್ ನ್ಯೂಮೆರಿಸಿ ಮತ್ತು ಲಾಜಿಕಲ್ ರೀಸನಿಂಗನ್ನು, ಓಕೆ, ಬೇಸಿಕ್ ನ್ಯೂಮೆರಿಸಿ ಮತ್ತು ಲಾಜಿಕಲ್ ರೀಸನಿಂಗನ್ನು ಕೇಳ್ತಾರೆ 10ನೇ ತರಗತಿದ್ದು. ಸೊ ಬೇಸಿಕ್ ನ್ಯೂಮೆರಿಸಿಯಲ್ಲಿ ಮೊದಲನೇದಾಗಿ ನಂಬರ್ ಸಿಸ್ಟಮನ್ನು ಅಂದರೆ ಸಂಖ್ಯಾ ವ್ಯವಸ್ಥೆಯ ಒಂದು ಟಾಪಿಕ್ ಏನಿದೆ, ಈ ಟಾಪಿಕನ್ನು ಪರ್ಫೆಕ್ಟನ್ನು ಮಾಡ್ಕೊಳ್ಳಿ. ಓಕೆ, ಇನ್ನು ಎರಡನೇದಾಗಿ ಏನಂದರೆ ಪರ್ಸೆಂಟೇಜ್. ಎರಡನೇದಾಗಿ ಯಾವುದು? ಪರ್ಸೆಂಟೇಜ್ ಅಂದರೆ ಶೇಕಡಾವಾರು ಅಂತ ಒಂದು ಟಾಪಿಕನ್ನು ಕೂಡ ಪರ್ಫೆಕ್ಟನ್ನು ಮಾಡ್ಕೊಳ್ಳಿ. ಇನ್ನು ಮೂರನೇದಾಗಿ ಯಾವುದು? ಎವರೇಜ್ ಅಂದರೆ ಸರಾಸರಿ ಅನ್ನುವಂತಹ ಒಂದು ಟಾಪಿಕನ್ನು ಕೂಡ ಪರ್ಫೆಕ್ಟನ್ನು ಮಾಡ್ಕೊಳ್ಳುವಂಥದ್ದು. ಅಂದರೆ ಈ 3 ಟಾಪಿಕನ್ನು ಪರ್ಫೆಕ್ಟನ್ನು ಮಾಡ್ಕೊಳ್ಳಿ. ಯಾಕಂದರೆ ಬೇಸಿಕ್ ನ್ಯೂಮೆರಿಸಿಯಲ್ಲಿ, ಓಕೆ, ಮ್ಯಾಥ್ಸ್ ಬಹಳಷ್ಟು ನಿಮಗೆ ಕಷ್ಟವಾದರೆ ಮ್ಯಾಥ್ಸಲ್ಲಿ, ಸೊ ಈ ಟಾಪಿಕ್ಗಳು ತುಂಬಾ ಸುಲಭವಾದಂತಹ ಟಾಪಿಕ್ಗಳು. ಸೊ ಇವುಗಳನ್ನು ನೀವು ಪರ್ಫೆಕ್ಟನ್ನು ಮಾಡ್ಕೊಳ್ಬೋದು. ಇನ್ನು ಲಾಜಿಕಲ್ ರೀಸನಿಂಗಲ್ಲಿ ಬರುವಂತಹ ಟಾಪಿಕ್ಗಳು ಅತಿ ಈಸಿ ಅಥವಾ ತುಂಬಾ ಸುಲಭವಾದಂತಹ ಟಾಪಿಕ್ಗಳು ಇವು. ಯಾವುದಂದರೆ ಬ್ಲಡ್ ರಿಲೇಷನ್. ಓಕೆ, ಬ್ಲಡ್ ರಿಲೇಷನನ್ನು ನೋಡಿರಬೇಕಲ್ಲ ನೀವು, ಬ್ಲಡ್ ರಿಲೇಷನ್ ಯಾವ ರೀತಿಯಾಗಿ ಬೆಳೆಸ್ತಾರೆ. ಸೊ ಇನ್ನು ಯಾವ ವಿದ್ಯಾರ್ಥಿಗಳಿಗೆ ಬ್ಲಡ್ ರಿಲೇಷನ್ ಆಗಿರ್ಬೋದು, ಲಾಜಿಕಲ್ ರೀಸನಿಂಗ್ನ ಒಂದು ಟಾಪಿಕ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಮಿರರ್ ಇಮೇಜ್, ವಾಟರ್ ಇಮೇಜ್ ಆಗಿರ್ಬೋದು, ಸೊ ಇನ್ನು ಡಿಕೋಡಿಂಗ್ ಆಗಿರ್ಬೋದು. ಸೊ ಈ ರೀತಿಯಾದಂತಹ ಟಾಪಿಕ್ಗಳು ತುಂಬಾ ಸುಲಭವಾದಂಥ ಟಾಪಿಕ್ಗಳಾಗಿರ್ತವೆ. ಸೊ ಇವುಗಳಿಂದ ತುಂಬಾ ಸುಲಭವಾದಂಥ ಕ್ವಶನ್ಸ್ಗಳನ್ನು ಕೊಟ್ಟಿರ್ತಾರೆ. ಸೊ ಇವುಗಳನ್ನೇ ನೀವು ಬಿಡಿಸ್ಬೋದು. ಓಕೆ, ಇವುಗಳನ್ನು ಬಿಡಿಸಿ ನೀವು ಸ್ಕೋರನ್ನು ಮಾಡ್ಕೊಳ್ಬೋದು. ಇನ್ನು ಡೈರೆಕ್ಷನ್ ಅನ್ನುವಂತಹ ಟಾಪಿಕ್ ಕೂಡ ಹೌದು. ಇನ್ನು ಡಿಕೋಡಿಂಗ್ ಅಂತು. ಈ 3 ಟಾಪಿಕನ್ನು ನೀವು ಪರ್ಫೆಕ್ಟನ್ನು ಮಾಡ್ಕೊಳ್ಳಿ. ಅಂದರೆ ಪರ್ಫೆಕ್ಟ್ ಅಂದರೆ ಏನು? ಇದರಲ್ಲಿ ಯಾವುದೇ ಕ್ವಶನ್ ಬಂದರೂ ಕೂಡ ನೀವು ಸಡನ್ನಾಗಿ ನೀವು ಬಿಡಿಸ್ಬೇಕು. ಸಡನ್ನಾಗಿ ನಿಮಗೆ ಆನ್ಸರ್ ಗೊತ್ತಾಗಬೇಕು. ಈ ರೀತಿಯಾಗಿ ಈ 3 ಟಾಪಿಕ್ಗಳನ್ನು ಮತ್ತು ಲಾಜಿಕ್ ರೀಸನಿಂಗಲ್ಲಿ ಈ 3 ಟಾಪಿಕ್ಗಳನ್ನು ನೀವು ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಳೋ ಅಂಥದ್ದು. ಓಕೆ, ಇನ್ನು ಕಾಂಪ್ರಿಹೆನ್ಷನ್ ಅಂದರೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಕೂಡ ಹೇಳಲಾಗುತ್ತೆ. ಸೊ ಇದೊಂದು ಬ್ರಹ್ಮಾಸ್ತ್ರ. ಸೊ ಮ್ಯಾಥ್ಸ್ ಯಾರಿಗೆ ಬರುವುದಿಲ್ಲ ಆ ವಿದ್ಯಾರ್ಥಿಗಳಿಗೆ ಕಾಂಪ್ರಿಹೆನ್ಷನ್ ಏನಿದೆ ಇದು ಬ್ರಹ್ಮಾಸ್ತ್ರವಾಗಿರುತ್ತೆ. ಸೊ ನಿಮಗೆ ಮ್ಯಾಥ್ಸ್ ಬರೋದೇ ಇಲ್ಲ ಅಂದರೆ ನಿಮ್ಮ ಒಂದು ಕೈ ಹಿಡಿಯುವಂಥದ್ದು ಇದೇ ಒಂದು ಕಾಂಪ್ರಿಹೆನ್ಷನ್ ಪೇಪರ್ನಲ್ಲಿ ಸುಮಾರು 25ರಿಂದ 27 ಪ್ರಶ್ನೆಗಳು ಕೇವಲ ಪೆಸೇಜ್ನಿಂದ ಬರುತ್ತವೆ. ಈ ಕಾಂಪ್ರಿಹೆನ್ಷನ್ನಿಂದ ಸುಮಾರು 25ರಿಂದ 27 ಕ್ವಶನ್ಸ್ಗಳು ಈ ಕಾಂಪ್ರಿಹೆನ್ಷನ್ ಅನ್ನುವಂತಹ ಒಂದು ಟಾಪಿಕ್ನಿಂದ ಬರುವಂಥದ್ದು. ಅಂದರೆ ನಿಮಗೆ ರೀಡಿಂಗಿಂದ. ಓಕೆ, ನೀವು ರೀಡಿಂಗ್ ಮಾಡ್ತೀರಲ್ವಾ, ನ್ಯೂಸ್ ಪೇಪರ್ ರೀಡಿಂಗನ್ನು ಮಾಡ್ತೀರಿ. ಸೊ ಆ ರೀಡಿಂಗ್ ಸ್ಪೀಡ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ನ ಮೇಲೆ ಈ ಒಂದು ಕಾಂಪ್ರಿಹೆನ್ಷನ್ ಇರುವಂಥದ್ದು ಕ್ವಶನ್ಸ್ಗಳು. ಓಕೆ, ಸೊ ಇದರಿಂದ ಸುಮಾರಷ್ಟು ಕ್ವಶನ್ಸ್ಗಳು ಕ್ಲಿಕ್ ಆಗ್ತವೆ ಕಾಂಪ್ರಿಹೆನ್ಷನ್ನಿಂದ. ಯಾರಿಗೆ ಮ್ಯಾಥ್ಸ್ ಬರೋದಿಲ್ಲ, ಮ್ಯಾಥ್ಸ್ ಟಫ್ ಅನಿಸುತ್ತೆ, ಅವರಿಗೆ ಕಾಂಪ್ರಿಹೆನ್ಷನ್ ಇದೆ ಇದು ಒಳ್ಳೆಯ ಒಂದು ಸ್ಟಡಿ ಅಂತ ಹೇಳ್ಬೋದು, ಒಳ್ಳೆಯ ಒಂದು ಟ್ರಿಕ್ ಅಂತ ಹೇಳ್ಬೋದು. ಓಕೆ ಸ್ನೇಹಿತರೆ, ಪ್ರತಿದಿನ ನ್ಯೂಸ್ ಪೇಪರನ್ನು ಓದುವಂಥದ್ದು. ಯಾವುದರೆ ದ ಹಿಂದೂ ಅಥವಾ ದ ಇಂಡಿಯನ್ ಎಕ್ಸ್ಪ್ರೆಸ್ ಏನು ನ್ಯೂಸ್ ಪೇಪರ್ ಇದ್ದಾವೆ ಆ ನ್ಯೂಸ್ ಪೇಪರ್ಗಳನ್ನು ಓದುವಂಥದ್ದು. ಆ ನ್ಯೂಸ್ ಪೇಪರ್ಗಳಲ್ಲಿ ಎಡಿಟೋರಿಯಲ್ ಅನ್ನುವಂತಹ ಒಂದು ಪಾರ್ಟ್ಸ್ ಬರುತ್ತೆ. ಸೊ ಎಡಿಟೋರಿಯಲನ್ನು ಡೈಲಿ ನೀವು ರೀಡಿಂಗನ್ನು ಮಾಡಬೇಕು. ಸೊ ಇದರಿಂದ ಏನಾಗುತ್ತೆ ಅಂದರೆ ಓದುವ ವೇಗ ಅಥವಾ ನಿಮ್ಮ ಒಂದು ರೀಡಿಂಗ್ ಸ್ಪೀಡ್ ಕೂಡ ಹೆಚ್ಚಾಗುತ್ತೆ. ಸೊ ಪೆಸೇಜ್ನಲ್ಲಿ ಮುಖ್ಯವಾಗಿ ಸ್ನೇಹಿತರೆ ಕೆಲವು
ಶಬ್ದಗಳನ್ನು ಮುಖ್ಯವಾಗಿ ಅರ್ಥವನ್ನು ಮಾಡ್ಕೊಳ್ಳುವಂಥದ್ದು. ಸೊ ಯಾವುದರೆ ಅಜಂಪ್ಷನ್ ಅನ್ನುವಂತಹ ಶಬ್ದ ಇರಬಹುದು ಅಥವಾ ಇನ್ಫ್ಲುಯೆನ್ಸ್ ಅನ್ನುವಂತಹ ಶಬ್ದ ಇರ್ಬೋದು. ಸೊ ಈ ಶಬ್ದಗಳ ಒಂದು ಅರ್ಥವನ್ನು ತಿಳ್ಕೊಳ್ಬೇಕು ಪೆಸೇಜನ್ನು ಓದುವಾಗ. ಓಕೆ, ಸೊ ಇದು ಸಡನ್ಲಿ ಅರ್ಥವಾಗುವುದಿಲ್ಲ. ಡೈಲಿ ನೀವೇನು ಪೆಸೇಜನ್ನು ಓದ್ತಾ ಹೋಗ್ತೀರಿ, ಸೊ ಆ ಸಮಯದಲ್ಲಿ ಈ ಶಬ್ದಗಳ ಅರ್ಥ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಮತ್ತು ಪ್ರಶ್ನೆಗಳನ್ನು ಕೂಡ ಸಾಲ್ವ್ ಮಾಡಲು ನಿಮಗೆ ಈಸಿಯನ್ನು ಆಗುತ್ತೆ. ಸೊ ಯಾವ ಪ್ರಶ್ನೆ ಅಜಂಪ್ಷನ್ ಮೇಲೆ ಇದ್ದಾವೆ, ಯಾವ ಪ್ರಶ್ನೆಗಳು ಇನ್ಫ್ಲುಯೆನ್ಸ್ ಮೇಲೆ ಯಾವ ಪ್ರಶ್ನೆಗಳು ಇದ್ದಾವೆ ಅನ್ನುವಂಥದ್ದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಇನ್ನೊಂದು ವಿಷಯ ಏನಂದರೆ ಸ್ನೇಹಿತರೆ, ಸಿಸ್ಯಾಟ್ನಲ್ಲಿ 66 ಅಂಕಗಳು ಬಂದರೆ ಏನಾಗುತ್ತೆ ಅಂದರೆ ಪೇಪರ್ ಕ್ಲಿಯರ್ ಆಗುತ್ತೆ. ಇದನ್ನು ಹೊರತುಪಡಿಸಿ 200 ಅಂಕಗಳ ಒಂದು ಅಥವಾ 200% ಅಂತ ಹೇಳ್ತಾವಲ್ಲ, ಸೊ 200 ಅಂಕಗಳನ್ನು ನೀವು ಪಡಿತಾ ಹೋದರೆ ಅಥವಾ ಟಾಪ್ ಆಗುವ ಅವಶ್ಯಕತೆ ಇಲ್ಲಿ ಇಲ್ಲ. 200 ಅಂಕಗಳನ್ನು ಪಡೆದು ಇಲ್ಲಿ ಟಾಪ್ ಆಗುವ ಅವಶ್ಯಕತೆ ಇಲ್ಲ. ಸೊ ಕೇವಲ 66 ಅಂಕಗಳು ಅಂದರೆ 33% ಅಂದರೆ 66 ಅಂಕಗಳು ಬಂದರೆ ಸಾಕು. ಅಂದರೆ 80 ಪ್ರಶ್ನೆಗಳಲ್ಲಿ ನೀವು ಕೇವಲ 40ರಿಂದ 45 ಪ್ರಶ್ನೆಗಳನ್ನು 100% ಅಕ್ಯುರೆಸಿಯಿಂದ ಅಟೆಂಡ್ ಮಾಡಿದರೆ ಸಾಕು. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ತೆಗೆದರೂ ಕೂಡ ನೀವು ಸೇಫ್ ಝೋನಲ್ಲಿ ಇರ್ತೀರಿ. ಹೌದು ಸ್ನೇಹಿತರೆ, ಯಾಕಂದರೆ ಬಹಳಷ್ಟು 50, 70 ಹೀಗೆ ಪ್ರಶ್ನೆಗಳನ್ನು ನೀವು ಅಟೆಂಡ್ ಮಾಡಲಿಕ್ಕೆ ಹೋಗಿ ಬಹಳಷ್ಟು ನೆಗೆಟಿವ್ ಮಾರ್ಕ್ಸ್ಗಳು ಇಲ್ಲಿ ಪಡಿತೀರಾ. ಹಾಗಾಗಿ ಬಹಳಷ್ಟು ದುರಾಸೆ ಬೇಡ. ಹೆಚ್ಚು ನಾವು ಇಲ್ಲಿ ಟಾಪರ್ ಆಗುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇಲ್ಲಿ ಟಾಪರ್ ಅಂತ ಆಗೋದಿಲ್ಲ ಈ ಒಂದು ಪೇಪರಲ್ಲಿ. ಇಲ್ಲಿ ಈ ಪೇಪರ್ ಏನಿದೆ ಬರೀ ಕ್ಲಿಯರ್ ಆದರೆ ಸಾಕು. ಇಲ್ಲಿ ನೀವು ಈ ಪೇಪರಲ್ಲಿ ನೀವು ಪಾಸ್ ಆದರೆ ಸಾಕು. ಓಕೆ, ಜಸ್ಟ್ ಪಾಸ್ ಅಂದರೆ ನೀವು 33% ಇಲ್ಲಿ ತೆಗೆದ್ರೆ ಸಾಕಾಗತ್ತೆ. ಅಂದರೆ 66 ಅಂಕಗಳಲ್ಲಿ 33% ನೀವು ತೆಗೆದ್ರೆ ಸಾಕು ಈ ಒಂದು ಪೇಪರಲ್ಲಿ. ಇನ್ನೊಂದು ವಿಷಯ ಏನಂದರೆ GS ಪೇಪರ್ 1ರಲ್ಲಿ ನೀವು 110 ಇರ್ಬೋದು, 120 ಆಗ್ಬೋದು. ಎಷ್ಟು ನೀವು ಅಂಕ ಹೆಚ್ಚು ಪಡೆದರೂ ಕೂಡ ಈ ಒಂದು ಸಿಸ್ಯಾಟ್ ಪೇಪರ್ ಏನಿದೆ, ಈ ಸಿಸ್ಯಾಟ್ ಪೇಪರನ್ನು ನೀವು ಕ್ಲಿಯರ್ ಮಾಡಿಲ್ಲ ಅಂದರೆ, ಈ ಸಿಸ್ಯಾಟ್ ಪೇಪರ್ ನಿಮ್ಮದು ಕ್ಲಿಯರ್ ಆಗಿಲ್ಲ ಅಂದರೆ ಅದರಲ್ಲಿ ನೀವು 200 ಏನಿದೆ 200ಕ್ಕೆ 200 ಮಾರ್ಕ್ಸ್ ನೀವು ತೆಗೆದ್ರೂ ಕೂಡ ಅದು ಕರೆಕ್ಷನ್ ಆಗಲ್ಲ ಅಥವಾ ಆ ಪೇಪರನ್ನು ಚೆಕ್ಕೇ ಮಾಡಲ್ಲ. ಅಂಡರ್ಸ್ಟ್ಯಾಂಡ್ ಆಯಿತಾ? ಮೊದಲಾಗಿ ಸಿಸ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಿಸ್ಯಾಟನ್ನು ನೀವು ಕ್ಲಿಯರ್ ಆದ್ರಷ್ಟೇ ನೀವು GS ಪೇಪರನ್ನು ಅವರು ಕರೆಕ್ಷನನ್ನು ಮಾಡ್ತಾರೆ. ಅಲ್ಲಿ ತನಕ ಆ GS ಪೇಪರನ್ನು ಅವರು ಮುಟ್ಟೋದೇ ಇಲ್ಲ. ಮೊದಲು ಕೆಲವು ಮಕ್ಕಳಿಗೆ ಏನು ಅನಿಸ್ತದೆ, GS ಅನ್ನೇ ಓದ್ಕೊಳ್ಳೋಣ, GS ಮೇನ್ಸಲ್ಲಿ ಬರುತ್ತೆ ಮತ್ತು ಪ್ರಿಲಿಮ್ಸಲ್ಲೂ ಬರುತ್ತೆ ಅಂತ ಹೇಳ್ಬಿಟ್ಟು GS ಅನ್ನೇ ಓದಲಿಕ್ಕೆ ಕೂತ್ಕೊಳ್ತಾರೆ ಹೆಚ್ಚು. ಅಂದರೆ ಸಿಸ್ಯಾಟ್ ಕ್ಲಿಯರ್ ಆದಮೇಲೆ ಅಷ್ಟೇ GS ಪೇಪರನ್ನು ಅವರು ಕರೆಕ್ಷನನ್ನು ಮಾಡ್ತಾರೆ ಅಥವಾ ಚೆಕ್ಕನ್ನು ಮಾಡ್ತಾರೆ, ಪೇಪರನ್ನು ಚೆಕ್ಕನ್ನು ಮಾಡ್ತಾರೆ. ಓಕೆ, ಅಲ್ಲಿ ತನಕ ಏನು ಮಾಡ್ತಾರೆ ಅಂದರೆ ಮೊದಲು ಸಿಸ್ಯಾಟನ್ನು ನೋಡ್ತಾರೆ. ಸಿಸ್ಯಾಟಲ್ಲಿ ಹೇಗಿದೆ, ಇವರ ಮಾರ್ಕ್ಸ್ ಕ್ಲಿಯರ್ ಆಗ್ತಾರೋ ಇಲ್ವೋ ಅನ್ನುವಂಥದ್ದು ಅಲ್ಲೇ ನಿಮ್ಮ ಒಂದು ಏನು ಹೇಳ್ತಾರೆ ಸೋಸಿ ಇಟ್ಟುಬಿಡ್ತಾರೆ. ಓಕೆ, ಹಾಗಾಗಿ ಇಲ್ಲಿ ನೀವು ಒಂದು ಆನ್ಸರ್ ಏನಿದೆ ಪರ್ಫೆಕ್ಟ್ ಆಗಿರಬೇಕು. ಮತ್ತು ಏನು ಬಹಳಷ್ಟು ನೀವು ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಕರೆಕ್ಟ್ ನಿಮಗೆ ನಿಮ್ಮ ಒಂದು ಪೇಪರ್ ಕ್ಲಿಯರ್ ಆದರೆ ಸಾಕು ಅನ್ನುವಂತಹ ಅಷ್ಟೇ ಒಂದು ಮಾರ್ಕ್ಸ್ ಬಿದ್ದರೆ ಸಾಕು, ಆದರೆ ಕ್ಲಿಯರ್ ಆಗಬೇಕು. ಓಕೆ, ಅದಕ್ಕೆ ಹೊರತುಪಡಿಸಿ ಬರೀ ನೀವು GS ಪೇಪರ್ 1ಅನ್ನೇ ಓದ್ತಾ ಪ್ರಿಪ್ರೇಷನ್ ಮಾಡ್ತಾ ಕೂತ್ಕೊಂಡ್ರೆ ಅದು ಖಂಡಿತ ಏನು ಕ್ಲಿಯರ್ ಆಗಲ್ಲ ಮತ್ತು ಅವ್ರು ಕರೆಕ್ಷನ್ ಕೂಡ ಮಾಡಲ್ಲ. ಅದ್ರ ಮುಟ್ಟುವುದೇ ಅಲ್ಲ ಅವರು ಮೊದಲು ಸಿಸ್ಯಾಟನ್ನೇ ಅವರು ಕರೆಕ್ಷನ್ ಮಾಡುವಂಥದ್ದು. ಸಿಸ್ಯಾಟಲ್ಲಿ ಯಾರು ಪಾಸ್ ಆಗ್ತಾರೆ, ಯಾರು ಕ್ಲಿಯರ್ ಮಾಡ್ಕೊಳ್ತಾರೆ ಸಿಸ್ಯಾಟನ್ನು, ಅವರೇ ಒಂದು ಪೇಪರ್ GS ಪೇಪರ್ 1ಅನ್ನು ಅವರು ಕರೆಕ್ಷನನ್ನು ಮಾಡ್ತಾರೆ. ಓಕೆ, ಇಷ್ಟ ಅರ್ಥ ಆಯ್ತವಲ್ಲ? ಹಾಗಾಗಿ ಸಿಸ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇನ್ನೊಂದು ವಿಷಯ ಏನಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಅಭ್ಯಾಸ ಮಾಡಬೇಕು ಅಥವಾ ಅದನ್ನು ನೀವು ಸಾಲ್ವನ್ನು ಮಾಡಬೇಕು. ಹಳೆಯ ಪ್ರಶ್ನೆ ಪತ್ರಿಕೆ ಪ್ರೀವಿಯಸ್ ಕ್ವಶನ್ಸ್ ಪೇಪರನ್ನು. ಸೊ ಇದು ನಿಮ್ಮ ಒಂದು ಭಗವದ್ಗೀತೆ ಆಗಿರಬೇಕು ಅಂತ ಹೇಳ್ತೇನೆ. ಯಾಕಂದರೆ ಯಾವುದೇ ಒಂದು ಹೊಸ ಪುಸ್ತಕಗಳನ್ನು ನೀವು ತಗೊಳ್ತೀರಾ, ಖರೀದಿ ಮಾಡ್ತೀರಾ, ಅದಕ್ಕಿಂತ ಮುಂಚೆ 2018ರಿಂದ 2023ರವರೆಗಿನ ಸಿಸ್ಯಾಟ್ ಪ್ರಶ್ನೆ ಪತ್ರಿಕೆಗಳನ್ನು ಮೊದಲು ಡೌನ್ಲೋಡನ್ನು ಮಾಡ್ಕೊಳ್ಳಿ. ಓಕೆ, ಆ ನಂತರ ಪ್ರತಿದಿನ 1 ಗಂಟೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಸಾಲ್ಗೋಸ್ಕರ ನೀವು ಟೈಮನ್ನು ಸೆಟ್ ಮಾಡ್ಕೊಳ್ಬೇಕು. ಓಕೆ, ಇನ್ನು 2022 ಮತ್ತು 2023ರ ಒಂದು ಸಿಸ್ಯಾಟ್ ಪೇಪರ್ ಏನಿದೆ ಪ್ರೀವಿಯಸ್ ಇಯರ್ಸ್, ಸೊ ಆ ಪೇಪರ್ ತುಂಬಾ ಟಫ್ ಆಗಿರುವಂಥ ಪೇಪರ್ಗಳು ಬಂದಿದ್ವು. ಸೊ ಈ ಪೇಪರ್ಗೆ ಅನುಗುಣವಾಗಿ ನೀವು ಸ್ಟಡಿಯನ್ನು ಮಾಡಬೇಕು. ಓಕೆ, ಆ ಪ್ರೀವಿಯಸ್ ಕ್ವಶನ್ಸ್ ಪೇಪರನ್ನು ನೋಡಿ, ಸೊ ಆ ಪ್ರಶ್ನೆಗಳು ಯಾವ ರೀತಿಯಾಗಿ ಬಂದಿದ್ದಾವೆ ಅದಕ್ಕೆ ಅನುಸಾರವಾಗಿ ಅದನ್ನು ಇಟ್ಕೊಂಡು ನೀವು ಸ್ಟಡಿಯನ್ನು ಮಾಡಿ. ಓಕೆ, ಇನ್ನು 10ರಿಂದ 15
ಫುಲ್ ಲೆಂತ್ ಮಾಕ್ ಟೆಸ್ಟನ್ನು ಕೊಡಿ. ಸೊ ಇದಕ್ಕೆ ಎರಡು ಗಂಟೆ ಎರಡು ತಾಸು ನೀವು ಕೊಟ್ಟಿರ್ತೀರಲ್ವ ಫುಲ್ ಲೆಂತ್ ಮಾಕ್ ಟೆಸ್ಟ್ ಕೊಟ್ಟಿದಾಗ. ಸೊ ಅದೇ ರೀತಿಯಾಗಿ ಆ ಒಂದು ಸಮಯಕ್ಕೆ ಅನುಗುಣವಾಗಿ ನೀವು ಟೈಮನ್ನು ಸೆಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಒಂದು ಕ್ವಶನ್ ಸಾಲ್ವ್ನ ಒಂದು ಏನು ಹೇಳ್ತೇವೆ ಟೈಮಿಂಗನ್ನು ಸ್ಪೀಡನ್ನು ಹೆಚ್ಚು ಮಾಡ್ಕೊಳ್ಳಿ. ಯಾಕಂದರೆ ಪರೀಕ್ಷೆಯ ಒಂದು ಹಾಲಲ್ಲಿ ಅಥವಾ ಎಕ್ಸಾಮ್ ಹಾಲಲ್ಲಿ ಸಮಯ ಹೇಗೆ ಓಡುತ್ತೆ ಅಂತಲೇ ಗೊತ್ತಾಗಲ್ಲ. ಓಕೆ, ಸೊ ಯಾವ ರೀತಿಯಾಗಿ 2 ಗಂಟೆ ಮುಗಿದು ಹೋಗುತ್ತೆ, 2 ತಾಸು ಹೇಗೆ ಮುಗಿದು ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಹಾಗಾಗಿ ನಾವು ನಮ್ಮ ಕ್ಯೂರಿಯಾಸಿಟಿಯಲ್ಲಿ ನಾವು ಇರ್ತೇವೆ, ಆದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸ್ನೇಹಿತರೆ, ಇದರಿಂದ ಮುಖ್ಯವಾಗಿ ನಾನು ಹೇಳ್ತಾ ಇರೋದೇನೆಂದರೆ ಟೈಮ್ ನಿಮ್ಮ ಒಂದು ಸೆಟ್ ಏನಿದೆ ಈ CSAT ಪೇಪರಲ್ಲಿ ಮೊದಲನೇದಾಗಿ ಟೈಮ್ ಸೆಟ್ ಈಸ್ ವೆರಿ ಇಂಪಾರ್ಟೆಂಟ್. ಟೈಮ್ ಸೆಟ್ಟನ್ನು ಮಾಡ್ಕೊಳ್ಳೋದು ಅತಿ ಉತ್ತಮ ಅಂತ ಹೇಳ್ತೇನೆ. ಸೊ ನೀವು ಎಷ್ಟು ಕ್ವಶನ್ಸನ್ನು ಬಿಡಿಸ್ತೀರಾ ಅದಕ್ಕಿಂತ ಹೆಚ್ಚು ನೀವು ಟೈಮ್ ಸೆಟ್ಟನ್ನು ಮಾಡ್ಕೊಳ್ಳಿ. ಅಷ್ಟರಲ್ಲೇ ನಿಮ್ಮ ಕ್ವಶನ್ ಆಗಿರಬೇಕು, ಸಾಲ್ವ್ ಆಗಿರಬೇಕು. ಓಕೆ, ಕಂಪ್ಲೀಟ್ಲಿ 2 ಗಂಟೆ ಅಂತ ಅನ್ಕೋಬೇಡಿ. ಯಾಕಂದರೆ ರಾಂಗ್ ಹೋಗೋ ಪರೀಕ್ಷೆಯಲ್ಲಿ ನೀವು ಸಾಲ್ವ್ ಮಾಡಿದಂಥ ಪೇಪರನ್ನು ಕೂಡ ರಿಪೀಟ್ ನೋಡುವಂಥದ್ದು, ಮತ್ತೊಂದು ಸತಿ ನೋಡುವಂಥದ್ದು, ಸರಿ ಆಗಿದೆ ಇಲ್ವೋ, ಕರೆಕ್ಟ್ ಆಗಿದೆ ಇಲ್ವೋ, ಅದಕ್ಕೆ ಮತ್ತೊಂದು ಏನಾದ್ರೆ ಅಂದರೆ ನಿಮ್ಮ ಕನ್ಫ್ಯೂಷನ್ ಇರುತ್ತೆ. ಸೊ ಈ ಕ್ವಶನ್ಸ್ಗೆ ಈ ಆನ್ಸರ್ ಹೌದೋ ಇಲ್ವೋ ಅನ್ನೋವಂಥ ಕನ್ಫ್ಯೂಷನ್ ಕೂಡ ಇರುತ್ತೆ. ಸೊ ಹಾಗಾಗಿ 15 ನಿಮಿಷ ಅಥವಾ 10 ನಿಮಿಷ ಮುಂಚೆನೇ ಏನಾಗಿರ್ಬೇಕಂದ್ರೆ ನಿಮ್ಮ ಒಂದು ಆನ್ಸರ್ ಶೀಟ್ ಕ್ಲಿಯರ್ ಆಗಿರಬೇಕು ಅಥವಾ ಕಂಪ್ಲೀಟ್ ಆಗಿರಬೇಕು. ನೋಡಿದ್ರಲ್ಲ ಸ್ನೇಹಿತರೆ, CSAT ಅಂದರೆ ಹೆದರುವಂತಹ ಅವಶ್ಯಕತೆ ಇಲ್ಲ. ಆದರೆ ಸರಿಯಾದ ಪ್ಲ್ಯಾನ್ ಮತ್ತು ನಿರಂತರ ಅಭ್ಯಾಸವಿದ್ದರೆ ಇದು ನಿಮ್ಮ ಕೈಲಿರುತ್ತೆ. ಓಕೆ, ಇನ್ನು ಇಂದಿನಿಂದಲೇ ದಿನಕ್ಕೆ 1 ಗಂಟೆ ಅಥವಾ 1 ರಿಂದ 1.5 ಗಂಟೆ CSATಗಾಗಿ ಮೀಸಲಿಡಿ. ಮತ್ತು ನಿಮಗೆ CSATನ ಯಾವ ಟಾಪಿಕ್ ಅಂದರೆ ಮ್ಯಾಥ್ಸ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು ಅಥವಾ ಕಾಂಪ್ರಿಹೆನ್ಷನ್ ಆಗಿರ್ಬೋದು ಅತಿ ಹೆಚ್ಚು ಕಷ್ಟ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನಾನು ಮುಂದಿನ ವಿಡಿಯೋದಲ್ಲಿ ಆ ಟಾಪಿಕ್ಗೆ ರಿಲೆವೆಂಟ್ ಆದಂಥ ಅಥವಾ ಆ ಟಾಪಿಕ್ಗಳನ್ನು ಸುಲಭವಾಗಿ ಬಿಡಿಸುವಂತಹ ಟ್ರಿಕ್ಕನ್ನು ಹೇಳ್ಕೊಡ್ತೇನೆ. ಹಾಗೂ ಸ್ನೇಹಿತರೆ, UPSC ಜರ್ನಿಯಲ್ಲಿ ಗಂಗಾ IAS ಯಾವಾಗಲೂ ನಿಮ್ಮೊಂದಿಗೆ ಇರುತ್ತೆ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಅಥವಾ ಯೂಸ್ಫುಲ್ ಅನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಇಂಪಾರ್ಟೆಂಟ್ ಟಾಪಿಕ್ನೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ದೆನ್ ಬಾಯ್.